ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮನೇಲಿರೋದೆಲ್ಲ ಹಾಕೊಂಡು ಬಂದಿದ್ಯಾ, ಇನ್ನೇನು ನೋಡುವೆ? ಕುಸೆ ಇದೇ ಕೊನೆ ಎಳ್ನೀರು, ಮತ್ತೆ ಅಲ್ಲಿ ಬಂದು ಇದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿಯಾ? ಚಿನ್ನ ರನ್ನ ಅಂತ ಕೆನ್ನೆ ಮುಟ್ಟಿ ಮುದ್ದೆ ಮಾಡ್ತಾ ಹೇಳು ಹುನಿನ. ಅಯ್ಯ ನೀವ್ಯಾಕ್ರೆ ಸುಡ್ಸುಡ ಅಂತೀರಾ? ಅದಕ್ಕೆ ತಣ್ಣಗಾಗ್ಲಿ ಅಂತಾನೆ ಕುಡಿತಾ ಇದ್ದೀನಿ ಮಮ್ಮಿ. ಮತ್ತೆ ಇನ್ನೊಂದ್ಕೆ ತಮ್ಮ ಮಮ್ಮಿ ಅಂತ ಅನ್ಬೇಡ ಕಣ. ಮಮ್ಮಿ ಅಂದಾಗೆಲ್ಲ ಈ ಒಗ್ಗರ್ನಲ್ಲಿ ಸಾಸಿವೆ ಸಿಡ್ದಂಗೆ ಮೈಯೆಲ್ಲ ಸಿಡಿಯುತ್ತೆ. ಶೋ ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಮಗ ಸೊಸೆ ತವ ಸ್ವಲ್ಪ ನೋಡ್ಕೊಂಡು ಮಾತಾಡ್ಲಾ? ಅವಳ ಅದೃಷ್ಟ ಬಹಳ ಚೆನ್ನಾಗಿದೆಯಂತೆ. ನಮ್ ಜ್ಯೋತಿಷ್ ಹೇಳೋರೆ ಅವಳು ನಮ್ಮ ಮನೆಗೆ ಕಾಲಿಟ್ರೆ ಮನೆಗೆ ಒಳ್ಳೇದೈತಂತೆ ಕಣ ಮಗ. ಮೇ ಸುಮ್ಕೆ ಅದಾದ್ನೇ ಹೇಳ್ತಿರ್ಬೇಡ ನೀನು. ನಾನು ಹೇಳಿದ್ದು ಅವಳನ್ನ ಕರ್ಕೊಂಡು ಹೊರಗಡೆ ಎಲ್ಲಾರ ತಿರುಗಾಡ್ಕೊಂಡ್ ಬರ್ತೀನಿ ಅಂತ. ನೀನು ನೋಡಿದ್ರೆ ಯಾರ್ದೋ ಮನೆ ಪೂಜೆಯಲ್ಲಿ ಕೈ ಮುಕ್ಕೊಂಡು ನಿತ್ಕೊ ಅಂತ ಹೇಳ್ತಾ ಇದೆಯಾ? ಏನು ಕರೆದ ತಕ್ಷಣ ಓಡ್ ಬಂದ್ಬಿಡ್ತಾಳ? ಏಯ್ ಮೈಯಲ್ಲಿ ಜ್ಞಾನ ಇಟ್ಕೊಂಡು ಮಾತಾಡ. ಅಯ್ಯೋ ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ರಿ. ಅವ್ನು ಯಾಕೆ ಬೈತಾ ಇದ್ದೀರಾ? ಹೊಸ್ದಾಗಿ ಮದ್ವೆ ಆಗೋ ಹುಡುಗಿನ ಕರ್ಕೊಂಡು ಪಾರ್ಕು ಸಿನಿಮಾ ಅಂತ ಸುತ್ತಾಡ್ಬೇಕು ಅಂತ ಆಸೆ ಇರಲ್ವೇ? ನೀನು ಹಿಂಗೆ ಮುದ್ಗೈದೆ ಅವನು ಹಾಳಾಗಿ ಹೋಗಿರೋದು. ಅದು ಅಲ್ಲದೆ ಅವನು ಏನೇ ಮಾಡಿದ್ರು ಅದನ್ನು ಸಮರ್ಥನೆ ಮಾಡ್ಕೊಂಡು ಬರ್ತಿದ್ಯಾ? ಏಯ್ ಬುದ್ಧಿಗಿದ್ದೇನೆ ನಿನಗೆ? ಏಯ್ ನಿಧಾನ ಕೊಡ್ಸ. ಮೇ ಪಾರ್ಕು ಸಿನಿಮಾ ಎಲ್ಲ ನಿಮ್ಮ ಕಾಲಕ್ಕೆ ಮುಗ್ದೋಯ್ತು. ನಮ್ಮ ಕಾಲದಲ್ಲಿ ಅವೆಲ್ಲ ಇಲ್ಲ. ನಮ್ಮ ಕಾಲದಲ್ಲಿ ಏನಿದ್ರು ಹಂಗೆ ಹೋಗ್ಬೇಕು, ಹಿಂಗೆ ಬರಬೇಕು. ಆಟೆಯ ಚಪ್ಪಲಿ ಕಿತ್ಕೊಂಡ್ಬರುತ್ತೆ ಬದ್ಮಾಶ್. ಏಯ್ ಬಟ್ಟೆ ಇದ್ನ ಹೊಸ ಕ್ಯಾನೆಟ್ ಕೇಳಿಸ್ಕೊಳ್ಳ. ನೀನು ಮದುವೆ ಆಗ್ತಾ ಇರೋದು ಪುರೋಹಿತರ ಮನೆ ಹುಡುಗಿನ. ನಿನ್ನಂತ ಮೂರು ಬಿಟ್ಟವನಿಗೆ ಅವ್ರು ಹೆಣ್ಣು ಕೊಡ್ತಾ ಇರೋದು ದೊಡ್ಡ ವಿಷಯ. ನಡ ಈ ರೀತಿ ನವರಂಗಿ ನಾಟಕ ಏನಾರು ಆಡಿದ್ರೆ ಮೆಟ್ಟಲ್ಲಿ ಹೊಡಿತಾರೆ. ರೀ ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಎಲ್ಲ ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದೀರಾ? ಕಾಸಿಗೆ ತಕ್ಕಂತೆ ಕಜ್ಜಾಯ, ಮರ್ಯಾದೆ ತಕ್ಕಂತೆ ಮಾತು. ನಿನ್ನ ಮಗನಿಗೆ ಮರ್ಯಾದೆ ನಡ್ಕೊಳಕ್ಕೆ ನಾನು ನೆಟ್ಟಿಗೆ ಮಾತಾಡ್ತಾ ಇವನಿ. ಓ ಏನಾಯ್ತಮ್ಮ? ಯಾಕೆ ಅವಾಗ್ಲಿಂದ ಇಷ್ಟೊಂದು ಟೆನ್ಷನ್ ಇದೆಯಾ? ಇವತ್ತು ಬೀಗ್ರೆಲ್ಲರೂ ಬರ್ತೀನಿ ಅಂತ ಹೇಳಿರ್ಲಿಲ್ವಾ? ಆಂಟಿ, ಲಕ್ಕಿ ಮದುವೆ ಆಗೋ ಹುಡುಗ ಬರ್ತಿದಾರ? ಹೂನಪ್ಪ, ಎಲ್ರು ಕುಟುಂಬ ಸಮೇತ ಬರ್ತಿದ್ದಾರೆ. ಅಯ್ಯಯ್ಯೋ, ಯಾಕಪ್ಪ? ಅಂದ್ರೆ ನಾನು ಖುಷಿಲಿ ಹೇಳಿದ್ದು ಐ ಓ ಅಂತ ಅಷ್ಟೇ. ನೋಡು, ಬೀಗ್ರು ಬಂದಾಗ ಸ್ವಲ್ಪ ನಗ್ನಗ್ತಾ ಇರು. ಮೂತಿನ ಅಂತ ಇಟ್ಕೊಂಡು ಕೂತ್ಕೋಬೇಡ. ಅಳಿಯತ್ರ ಬಂದ್ರು. ಇವನು ಯಾರೇ ಹೊಸ ಎಂಟರ್ಟೈನ್ಮೆಂಟ್ ಪೀಸು. ಆ ಲಕ್ಕಿ ಮದ್ವೆ ಆಗ್ತಿರೋ ಹುಡುಕ ಅಂತೆ ಕಣಮ್ಮ. ಅಳಿಯತ್ರ ಬಂದಿದ್ದಾರೆ, ಪಾನಕ ಕೊಡಲ್ವೇನೆ? ಅಲ್ಲ ಕಣೆ, ಇಲ್ಲಿ ಲಕ್ಕಿ ಎತ್ತ ಶ್ರೀಮಂತನ ಮದುವೆ ಮಾಡ್ಕೊಳ್ತಿದ್ದಾಳ. ನಮ್ಮಮ್ಮ ನೋಡಿದ್ರೆ ಈ ಹಳ್ಳಿಲಿ ಈ ಕೊಂಪೆನಲ್ಲಿ ಬದುಕ್ತಾ ಇದ್ದಾಳೆ ಪಾಪ. ಆದ್ರೂ ಟ್ವಿಸ್ಟ್ ಒಂಥರ ಸೂಪರ್ ಆಗಿದೆ ಅಲ್ವಾ? ಅಳಿ ಅಂದ್ರೆ ಬನ್ನಿ ಬನ್ನಿ ಬನ್ನಿ. ಇವರು ನಮ್ಮ ಸಾಹೇಬರು, ಗೊತ್ತಲ್ವಾ ನಿಮಗೆ? ಸಾಹೇಬ್ರು ಯಾರಿಗೆ ಗೊತ್ತಿಲ್ಲ, ಚೆನ್ನಾಗೇ ಗೊತ್ತು. ತಾತ, ನಿಮ್ಗೆ ಇವ್ರು ಗೊತ್ತಾ? ಇಲ್ಲಪ್ಪ, ಈಗ ತಾನೇ ನೋಡ್ತಾ ಇದ್ದೀನಿ.
ಏನ್ ಹೆಸರು? ಇವ್ರ ಹೆಸರು ಇವ್ರ ಥರನೇ, ತುಂಬಾ ಮುದ್ದಾಗಿದೆ, ಈ ಎಳ್ನೀರ್ ಕಿಟ್ಟಿ ಅಂತ. ಲಕ್ಕಿ ಬಾ, ಬಾಲಕಿ ಚೀಲಕ್ಕಿ ನಿಮ್ಮ ಹುಡುಗ ಬಂದಿದ್ದಾನೆ. ಹೊಸದಾಗಿ ಮದುವೆ ಆಗ್ತಿರೋ ಗಂಡು ಹೆಣ್ಣು ಹಿರಿಯರ ಆಶೀರ್ವಾದ ತಗೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಆಶೀರ್ವಾದ. ತಮ್ಮಯ್ಯ ಫೋನ್ ಮಾಡ್ತಾವನೆ, ಹೇಳ. ಎಲ್ಲಿ ಅವನು? ಫೋನ್ ಮಾಡಿದ್ರು ತೆಗಿತಿಲ್ಲ. ಹಾ, ಇಲ್ಲೇ ಕುಂತವನೆ, ಕೊಡ್ಲಾ? ಇಲ್ಲಿ ಅಂದ್ರೆ ಎಲ್ಲಿದ್ದೀರಾ? ಇಲ್ಲೇ ಕನ್ಲಾ, ಆ ಪುರೋಹಿತರ ಹನ್ನೊಂದು ಮಗನ ಮನೇಲಿ ಸತ್ಯನಾರಾಯಣ ಪೂಜೆ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅನ್ಕಂಡೆ ಒಳಗಡೆ ಹೋಗಿಲ್ಲ ತಾನೆ, ಮೊದಲು ವಾಪಸ್ ಹೊರಡಿ. ಏನು ಹೇಳ್ತಾ ಇದ್ದೀಯಾ? ಯಾಕಪ್ಪ, ಏನಾಯ್ತು? ಮೆದುಳನ್ನ ಮನೇಲಿ ಇಟ್ಬಿಟ್ಟು ಬಂದಿದ್ದೀರಾ ಹೆಂಗೆ? ಅಪ್ಪ ಅಮ್ಮ ಮಗ 3 ಜನ ಸರಿಯಾಗಿದ್ದೀರಾ. ನೀನು ಹೋಗ್ತಾ ಇರೋ ಸತ್ಯನಾರಾಯಣ ಪೂಜೆ ಮನೆ ಒಳಗಡೆ ಧರ್ಮ ಆ ಮುದ್ಕ ಕುಂತವನೆ. ಇರ್ಲಿ ಬಿಡು, ಇದ್ರೇನಂತೆ, ಅವನಿಗೇನು ಭಯ ಪಡ್ಬೇಕಾ? 2 ಗುಂದಿಗೆ ಇರೋ ಮಗ ನಾನು, ಅದೇನು ಮಾಡ್ತಾನ ನಾನು ನೋಡ್ತೀನಿ. ಅದ್ರ ಬದಲು ನಿನ್ನ ಮಗಂಗೆ ನೀನೇ ಕೈಯಾರ ಕೊಳ್ಳಿ ಇಟ್ಬಿಡು. ಹೇಳ್ತೀನಿ. ಯಾಕ್ಲಾ? ಮತ್ತಿನ್ನೇನಣ್ಣ, ನಿಮ್ಮಿಬ್ರ ಜೊತೆ ನೋಡಿದ್ರೆ ನಿನ್ನ ಮಗನ ಮದುವೆ ಮಾಡೋಕೆ ಒಪ್ತಾನ? ಅವರಿಬ್ರಿಗೂ ಮದುವೆ ಮಾಡಿಸ್ತಾನ ಮುದ್ಕ? ಹೌದು, ಕರೆಕ್ಟು. ನಾನೇನಾದ್ರು ಫೋನ್ ಮಾಡಿರ್ಲಿಲ್ಲ ಅಂದರೆ ಅಷ್ಟೇ. ಕರೆಕ್ಟ್ ಟೈಮಿಗೆ ಫೋನ್ ಮಾಡಿದೆ ಚಿಕ್ಕಪ್ಪ, ನಾವೆಲ್ಲ ವಾಪಸ್ ಹೋಗ್ಬಿಡ್ತೀವಿ. ಲೇ ಕಿಟ್ಟಿ, ನೀನು ಒಳಿಕ್ ಹೋಗೋ. ನಾನಾ? ಧರ್ಮಂಗೆ ನೀನು ಯಾರು ಅಂತ ಗೊತ್ತಿಲ್ಲ. ನೀನು ಪೂಜೆಗೆ ಹೋಗು, ಧರ್ಮಂತವ ಮರ್ಯಾದೆಯಿಂದ ನಡ್ಕೊ. ಆ ಧರ್ಮನೇ ಮುಂದೆ ನಿಂತು ನೀನು ಕನ್ಯಾದಾನ ಮಾಡಿಕೊಡ್ಬೇಕು, ಹಂಗೆ ನಡ್ಕೊಬೇಕು. ಅರ್ಥ ಆಯ್ತಾ? ಹೋಗಲ್ಲ. ದೇಹ ಮಾತ್ರ ಬೆಳೆಸ್ಕೊಂಡಿದ್ದಾರೆ, ಬುದ್ಧಿ ಒಂದು ಚೂರು ಇಲ್ಲ. ಏಯ್ ಬಡ್ಡಿ ಐದ್ನೆ, ನಾನು ಹೇಳಿದ ಗೆಪ್ತೆ ಐತಾ? ಬಸ್ಸಿ ಮರ್ಯಾದೆಯಿಂದ ನೋಡ್ಕೊ, ಇಡೀ ಕೆಳಗಡೆ. ಲೈ, ಅವನಿಗೆ ಬಸ್ಸಿ ಸೋಂಪು ಗಿಂಪು ಏನಾದ್ರು ಕೊಡು, ಬಾಯಿ ವಾಸನೆ ಆದ್ರೂ ಹೋಗಿ. ಅದ್ನಂತವ್ ಇರೋಕ್ಕಿಲ್ವಾ? ಐತೆ ಒಮ್ಮೆ ಇಳಿಲ್ಲ ಒಂಟೆ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ